ಜಾತಿ ಗಣತಿ ವಿಚಾರ ಕುರಿತಂತೆ ಇವತ್ತು ಶೋಷಿತ ಸಮುದಾಯಗಳು ಸಭೆಯನ್ನ ಮಾಡಿದ್ರು. ಆ ಸಭೆಯಲ್ಲಿ ಆದಂತ ನಿರ್ಣಯಗಳ ಕುರಿತಂತೆ ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಇಂದೂಧರ ವನ್ನಾಪುರ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗೋಣ ಬನ್ನಿ. ಸರ್, ಇವತ್ತು ಜಾತಿ ಗಣತಿ ವಿಚಾರ ಕುರಿತಂತೆ ಶೋಷಿತ ಸಮುದಾಯಗಳು ಸಭೆಯನ್ನ ನಡೆಸಿದ್ದು. ಈ ಸಭೆಯಲ್ಲಿ ಆದಂತ ಪ್ರಮುಖ ನಿರ್ಧಾರಗಳನ್ನ ಕುರಿತಂತೆ ಹೇಳೋದಾದ್ರೆ ಸರ್. ಇಲ್ಲ, ಪ್ರಮುಖ ನಿರ್ಧಾರಗಳು ಅಂದರೆ ಸರ್ಕಾರ ಈ ವರದಿಯನ್ನು ಬಿಡುಗಡೆ ಮಾಡಬೇಕು, ಪಬ್ಲಿಕ್ ಡೊಮೇನಿಗೆ ಬಿಡಬೇಕು, ಸಾರ್ವಜನಿಕ ವಲಯದಲ್ಲಿ ಇದು ಚರ್ಚೆ ಆಗಬೇಕು. ಎರಡನೇದಾಗಿ ಇದು ವಿಧಾನಸಭೆಯಲ್ಲಿ ಮಂಡನೆ ಆಗಬೇಕು. ವಿಧಾನಸಭೆಯ ವಿಶೇಷ ಅಧಿವೇಶನವನ್ನು ಕರೆದು ಇದನ್ನು ಚರ್ಚೆ ಮಾಡಬೇಕು. ನಾವು ಯಾಕೆ ಮಾತು ಹೇಳ್ತಿದ್ದೀವಿ ಅಂತಂದರೆ, ಯಾರು ಇದನ್ನು ವಿರೋಧ ಮಾಡ್ತಿದ್ದಾರೋ ಅವರು ಕೂಡ ವರದಿಯನ್ನು ಓದ್ದನೆ ವಿರೋಧ ಮಾಡ್ತಿದ್ದಾರೆ. ವರದಿಯಲ್ಲಿ ಏನಾದ್ರು ನ್ಯೂನ್ಯತೆಗಳಿದ್ರೆ ಅದನ್ನು ಮುಕ್ತವಾಗಿ ಚರ್ಚೆ ಮಾಡಿ ಪರಸ್ಪರ ವಿಚಾರ ವಿನಿಮಯ ಮೂಲಕ ನಾವು ಬಗೆಹರಿಸ್ಕೋಬೋದು. ಏನೂ ಮಾಡೋದಕ್ಕೆ ಮೊದಲನೇ ವರದಿಯನ್ನು ವಿರೋಧ ಮಾಡೋದು, ಅದು ವೈಜ್ಞಾನಿಕವಾಗಿಲ್ಲ ಅಂತ ಹೇಳೋದು, ಇದು ಸರಿಯಾದ ನಡವಳಿಕೆ ಅಲ್ಲ. ಇದು ಒಂದು ರೀತಿಯ ಬಲಿಷ್ಠ ವರ್ಗಗಳು, ಪಟ್ಟಭದ್ರ ಹಿತಾಸಕ್ತಿಗಳು ಮಾಡ್ತಾ ಇರೋ ದಬ್ಬಾಳಿಕೆ. ಇದು ಯಾವ ಪಟ್ಟಭದ್ರ ಹಿತಾಸಕ್ತಿಗಳಿಂದ ಮಧ್ಯಮ ಜಾತಿಗಳು ಅಧಿಕಾರವನ್ನು ಪಡ್ಕೊಂಡಿದ್ದಾರೋ ಅವರು ತಮಗಿಂತ ಕೆಳಗಿರೋರಿಗೆ ಸ್ವಲ್ಪ ಅವಕಾಶವನ್ನು ಮಾಡಿಕೊಡ್ಬೇಕಲ್ಲ. ಸ್ವಾತಂತ್ರ್ಯ ನಂತರದ ಇಷ್ಟು ವರ್ಷಗಳ ನಂತರ ಕೂಡ ಅಹಿಂದ ಜನವರ್ಗಗಳು ಇವತ್ತು ಮುಖ್ಯವಾಹಿನಿಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಅವರಿಗೆ ಸೂಕ್ತ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ. ರಾಜಕೀಯ ಪ್ರಾತಿನಿಧ್ಯ ಇಲ್ಲ, ಶೈಕ್ಷಣಿಕ ಪ್ರಾತಿನಿಧ್ಯ ಇಲ್ಲ, ಸಾಮಾಜಿಕ ಸ್ಥಾನಮಾನಗಳಿಲ್ಲ. ಎಲ್ಲ ರೀತಿಯಿಂದ ವಂಚನೆ ಆಗ್ತಾ ಇದೆ. ಈ ವಂಚನೆಯನ್ನು ಅರಿತುಕೊಂಡೇ ಸುಪ್ರೀಂ ಕೋರ್ಟು ಜಾತಿ ಜನಗಣತಿಯನ್ನು ಮಾಡಬೇಕು ಅಂತ ಭಾಳ ಹಿಂದೆನೇ ಹೇಳಿದೆ. ಆದರೆ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರಗಳಾಗಲಿ ಈ ಜಾತಿ ಜನಗಣತಿಗೆ ಇದುವರೆಗೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಮೊಟ್ಟ ಮೊದಲನೇ ಬಾರಿಗೆ ಸಿದ್ದರಾಮಯ್ಯನವರ ಸರ್ಕಾರ ಈ ರೀತಿಯ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿಗೆ ಅವಕಾಶ ಮಾಡಿಕೊಟ್ಟಿದೆ. ವರದಿಯನ್ನು ಬಿಡುಗಡೆ ಮಾಡೋಕ್ಕೆ ಮುಂಚೆ ಯಾಕೆ ಇಷ್ಟು ಹುಯಿಲೆ ಎಬ್ಬಿಸ್ತಾ ಇದ್ದೀರಿ? ನೀವು ಕಳ್ಕೊಳ್ಳೋದೇನು ಇದರಲ್ಲಿ? ಅದರಲ್ಲಿ ಏನಿದೆ ಅಂತ ನೋಡಿ. ನಾವು ನಿಮಗೆ ಕೇಳ್ತಾ ಇರೋದು, ಏನು ಸಮಾಜದಲ್ಲಿ ಅವಕಾಶಗಳಿದಾವೋ ಅದನ್ನು ಎಲ್ಲರೂ ಹಂಚಿಕೊಳ್ಳೋಣ ಅಂತ. ನಿಮ್ಮದನ್ನು ಬಿಟ್ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ನೀವು ಒಬ್ಬರೇ ತಿನ್ಬೇಡ್ರಿ, ನಮಗೂ ಸ್ವಲ್ಪ ಅವಕಾಶ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಅದಕ್ಕೆ ಯಾಕೆ ನೀವು ಅಡ್ಡಿಪಡಿಸ್ತಾ ಇದ್ದೀರಿ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅದನ್ನು ಅಧ್ಯಯನ ಮಾಡಿ ಆಮೇಲೆ ತೀರ್ಮಾನಕ್ಕೆ ಬರೋಣ. ಸರ್, ಈಗ ಜಾತಿ ಗಣತಿ ವಿಚಾರ ಕುರಿತಂತೆ ಚುನಾವಣೆಗೂ ಮುನ್ನ ಪಕ್ಷದ ಪ್ರಣಾಳಿಕೆಯಲ್ಲಿ ಈ ವಿಚಾರವನ್ನ ಕಾಂಗ್ರೆಸ್ ಪಕ್ಷ ಸೇರಿಸಿತ್ತು. ಈಗ ಪ್ರಮುಖ ನಾಯಕರೇ, ಪ್ರಬಲ ಜಾತಿಯಲ್ಲಿ ಇರ್ತಕ್ಕಂಥ ಪ್ರಮುಖ ಕಾಂಗ್ರೆಸ್ನ ನಾಯಕರು ಜಾತಿ ಗಣತಿ ವಿಚಾರವಾಗಿ ತಮ್ಮ ಅಸಮಾಧಾನವನ್ನ ಬಹಿರಂಗವಾಗಿ ಹೊರ ಹಾಕ್ತಾ ಇದ್ದಾರೆ. ಸರ್, ಅಂತ ನಾಯಕರುಗಳಿಗೆ ತಾವು ಏನ್ ಸಂದೇಶ ರವಾನೆ ಮಾಡ್ತೀರಾ? ಅಂತ ನಾಯಕರುಗಳಿಗೆ ನಾನು ಹೇಳ್ತಾ ಇರೋದು, ನಿಮ್ಮ ನಡವಳಿಕೆ ಅತ್ಯಂತ ಪಕ್ಷಪಾತ ಧೋರಣೆಯದಾಗಿದೆ. ನಿಮ್ಮ ಪಕ್ಷ ನೀಡಿದಂಥ ಸಿದ್ಧಾಂತಕ್ಕೆ ನೀವು ಗೌರವ ಕೊಡಬೇಕಲ್ಲ. ನಿಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ನೀವೇನು ಹೇಳಿದ್ರಿ ಅದಕ್ಕೆ ಗೌರವ ಕೊಡಬೇಕಲ್ಲ. ಅದಕ್ಕೆ ಯಾಕೆ ನೀವು ವಿರೋಧ ಮಾಡ್ತಾ ಇದ್ದೀರಿ? ನೀವು ಫಸ್ಟು ಓದು ನೋಡಿ. ಯಾವ ಜಾತಿಯವರೆಗೂ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಏನೇನು ಸಿಕ್ಕಬೇಕು ಅದು ಸಿಕ್ಕಲೇಬೇಕು ಅಂತ ನಾವು ನಿಮ್ಮ ಜೊತೆ ಸೇರ್ಕೋತೀವಿ. ನಿಮ್ಮ ಅನ್ನ ನಾವು ಕಿತ್ಕೋತಾ ಇಲ್ಲ. ನಮ್ಮನ್ನ ನೀವು ಒಬ್ಬರೇ ಊಟ ಮಾಡಬೇಡಿ ಅಂತ ಮನವಿ ಮಾಡ್ತಾ ಇದ್ದೀವಿ ನಾವು. ಹಾಗಾಗಿ ಇದು ಹಂಚಿಕೊಂಡು ತಿನ್ನೋ ಕೆಲಸ ಇದು. ನೀವೇನಕ್ಕೆ, ಯಾವ ಆಧಾರದ ಮೇಲೆ ನೀವು ಇದನ್ನು ವಿರೋಧ ಮಾಡ್ತಾ ಇದ್ದೀರಿ? ವರದಿಯನ್ನು ಅಧ್ಯಯನ ಮಾಡಿದ್ದೀರಾ? ಯಾಕೆಂದರೆ ಆಯೋಗ ಹಲವಾರು ವರ್ಷಗಳ ಕಾಲ ಅಧ್ಯಯನ ಮಾಡಿದೆ, ಇದನ್ನು ವೈಜ್ಞಾನಿಕ ಅಂಕಿಅಂಶಗಳನ್ನು ಸಂಗ್ರಹ ಮಾಡಿದೆ, ಅದರ ಮೇಲೆ ಒಂದು ವರದಿ ಕೊಟ್ಟಿದೆ. ನೀವು ಬೆಳಗಾಗೋ ಅಷ್ಟರಲ್ಲಿ ವರದಿಯನ್ನೇ ಅಧ್ಯಯನ ಮಾಡ್ದೇನೆ ನೀವು ಪೂರ್ವಗ್ರಹ ಪೀಡಿತರಾಗಿ ಏನೋ ನಮ್ಮದು ಕಳೆದು ಹೋಗ್ತಾ ಇದೆ, ನಮ್ಮ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಮುಂದೆ ಅವಕಾಶ ಇರಲ್ಲ, ನಾವೇನು ಇಡೀ ಸಮಾಜ ಇದನ್ನು ನಾವು ಇವತ್ತು ಅನುಭವಿಸ್ತಾ ಇದ್ದೀವೋ ಅದರಲ್ಲಿ ಇವರಿಗೆ ಪಾಲು ಕೊಡಬೇಕಾಗುತ್ತಲ್ಲ ಅನ್ನೋ ಕಾರಣಕ್ಕಾಗಿ ನೀವು ಯಾಕೆ ಈ ರೀತಿ ಅಸೂಯೆಯ ದಬ್ಬಾಳಿಕೆಯ ಮನೋಭಾವವನ್ನು ಪ್ರದರ್ಶನ ಮಾಡ್ತಾ ಇದ್ದೀರಿ? ಇದು ತಪ್ಪು. ನೀವು ಕಾಂಗ್ರೆಸ್ನಲ್ಲಿ ಇರೋರಾದರೂ ಕಾಂಗ್ರೆಸ್ನ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿರ್ಬೇಕಲ್ಲ. ನಿಮ್ಮ ಯಾವ ಕಾರಣಕ್ಕಾಗಿ ನಿಮಗೆ ಓಟ್ ಹಾಕಿ ಅಹಿಂದ ಜನವರ್ಗ ನಿಮ್ಮನ್ನು ಅಧಿಕಾರಕ್ಕೆ ತಂದಿದೆ? ಆ ಪರಿಜ್ಞಾನ ನಿಮ್ಗೆ ಇರಬೇಕಲ್ಲ. ದಯವಿಟ್ಟು ಆಲೋಚನೆ ಮಾಡಿ. ಈ ರೀತಿ ಮಾಡೋದು ತಪ್ಪು. ಇದು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾದದ್ದು, ನೈಸರ್ಗಿಕ ನ್ಯಾಯಕ್ಕೆ ವಿರುದ್ಧವಾದದ್ದು. ಇದು ಭಾರತದ ಒಂದು ಸಂಸ್ಕೃತಿ ಏನಿದೆ, ಹಂಚಿಕೊಂಡು ತಿನ್ನುವಂಥ ಸಂಸ್ಕೃತಿ ಭಾರತದ್ದು, ಆ ಭಾರತೀಯ ಸಂಸ್ಕೃತಿಗೆ ವಿರುದ್ಧವಾದ್ದು. ನೀವು ಇದನ್ನು ಅರ್ಥ ಮಾಡ್ಕೋಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ತೇನೆ. ಕೊಟ್ಟು 10 ವರ್ಷಗಳಾಗಿದೆ. ಅದಕ್ಕೂ ಇದಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದೆ. ಅಂಕಿ ಸಂಖ್ಯೆಗಳಿರ್ಬೋದು. ಇನ್ನು ಪ್ರಮುಖವಾಗಿ ಆರಂಭದಿಂದಲೂ ಕೂಡ ಕೆಲವೊಂದು ಮನೆಗಳಿಗೆ ತೆರಳಿ ಸಮೀಕ್ಷೆಯನ್ನ ಮಾಡಿಲ್ಲ ಎಂಬತಕ್ಕಂಥ ಅಸಮಾಧಾನ ಸೇರಿದಂತೆ ಎಲ್ಲಾ ವರ್ಗದಿಂದ ಕೇಳಿ ಬರ್ತಾ ಇದೆ. ಸರ್, ಈ ವಿಚಾರ ಕುರಿತಂತೆ ತಾವು ಹೇಳೋದಾದ್ರೆ, ಈಗ ನೋಡಿ, ನನಗೆ ಗೊತ್ತಿರೋ ಮಟ್ಟಿಗೆ ಸುಮಾರು 85% ಎಲ್ಲವನ್ನೂ ಆಯೋಗ ಕವರ್ ಮಾಡಿದೆ. ನಗರ ಪ್ರದೇಶಗಳ ಕೆಲವು ಏರಿಯಾಗಳಿಗೆ ಅವರು ಹೋಗ್ಲಿಕ್ಕಾಗಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ವೈಜ್ಞಾನಿಕವಾಗಿ ಯಾವುದೇ ಈ ರೀತಿ ಸಮೀಕ್ಷೆಗಳು
100ಕ್ಕೆ 100 ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಎಲ್ಲ ಆಯೋಗಗಳು ಈ ಹಿಂದೆ ಮಾಡಿದ್ದಾವೆ, ನ್ಯಾಯಾಲಯಗಳು ಇದನ್ನು ಹೇಳಿದ್ದಾವೆ, ಬೇರೆ ಬೇರೆ ತಜ್ಞರು ಈ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಏನು ಅಂಕಿಅಂಶಗಳು ಬಂದಿದ್ದಾವೋ ಅದು ಹೆಚ್ಚು ಕಡಿಮೆ ಸರಿಯಾಗಿರುತ್ತದೆ. ಸಣ್ಣ ಪುಟ್ಟ ನ್ಯೂನತೆಗಳಿದ್ರೆ ಅದನ್ನ ಮಾತುಕತೆ ಮೂಲಕ ನಾವು ಬಗೆಹರಿಸ್ಕೋಬಹುದಲ್ಲ. ಹಾಗಾಗಿ ಯಾಕೆ ಇದಕ್ಕೆ ಅಡ್ಡಿಪಡಿಸ್ತಾ ಇದ್ದೀರಿ ನೀವು? ಆಮೇಲೆ ಯಾರ್ದೋ ಮನೆಗೆ ಹೋಗಿಲ್ಲ ಅಂತಂದ್ರೆ ಹೋದಾಗ ನೀವು ಮನೇಲಿ ಇರ್ತೀರೋ ಇಲ್ವೋ ಯಾರು ಗೊತ್ತು? ಇದನ್ನ ನೀವು ಯಾರ್ದೋ ಒಬ್ಬರ ಮನೆಗೆ ಹೋಗಿಲ್ಲ ಅಂತ ಇಡೀ ಸಮುದಾಯದಲ್ಲಿ ಮಾಡಿರುವಂತ ಇದನ್ನ ನೀವು ತಿರಸ್ಕಾರ ಮಾಡೋದಿದೆಯಲ್ಲ, ಇದು ತಪ್ಪು. ಇದು ಹಾಗೆ ಮಾಡಬಾರ್ದು. ನಾನು ವಿಶೇಷವಾಗಿ ಬಸವಾನುಯಾಯಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ. ಸಾಮಾಜಿಕ ನ್ಯಾಯದ ಕಾರಣಕ್ಕಾಗಿ ನಿಮಗೆ ಅಲ್ಪ ಸ್ವಲ್ಪ ಅವಕಾಶ ಸಿಕ್ಕಿದೆ ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ. ನೀವ್ಯಾಕೆ ಬಸವಣ್ಣನಿಗೆ ದ್ರೋಹ ಬಗಿತಾ ಇದ್ದೀರಿ? ಹಂಚ್ಕೊಂಡು ತಿನ್ನಿ ಅಂತ ಬಸವಣ್ಣವ್ರು ಹೇಳಿದ್ರು. ನೀವು ಬಸವಾನುಯಾಯಿಗಳಾದ್ರೆ, ಬಸವ ಧರ್ಮದ ಪಾಲನೆ ಮಾಡೋರು ಆದ್ರೆ ನೀವು ಇದಕ್ಕೆ ಸ್ವಾಗತ ಮಾಡ್ಬೇಕು. ನೀವು ಇದಕ್ಕೆ ಈಗ ಅಂತಿಮವಾಗಿ ಜಾತಿ ಗಣತಿ ವಿರೋಧ ಮಾಡ್ತಕ್ಕಂಥ ನಾಯಕರಿಗೆ ಏನ್ ಮಾಡ್ತೀರಾ? ಅಂದ್ರೆ ಅವ್ರಿಗೆ ಯಾವ ರೀತಿ ಸಂದೇಶ, ಅವ್ರನ್ನ ಮನದಟ್ಟು ಮಾಡೋದಿರ್ಬೋದು, ಆ ತರ? ಅವ್ರಿಗೆ ಯಾವುದೇ ರೀತಿ ಚರ್ಚೆಗೆ ನಾವು ರೆಡಿ ಇದ್ದೀವಿ. ವರದಿನಲ್ಲಿ ನ್ಯೂನತೆಗಳಿದ್ರೆ ಅದನ್ನು ತಿದ್ದುಪಡಿ ಮಾಡ್ಕೊಳ್ಳೋಕೆ ಕೂಡ ನಾವು ರೆಡಿ ಇದ್ದೀವಿ. ನೀವು ವರದಿಯನ್ನು ಓದ್ದೇನೆ ವಿರೋಧ ಮಾಡಬೇಡಿ. ನೀವು ವರದಿಯನ್ನು ಓದಿ, ಅಧ್ಯಯನ ಮಾಡಿ, ತಿಳಿದವ್ರ ಹತ್ರ ಕೇಳಿ. ಯಾಕೆಂದ್ರೆ ನೀವೇ ದೊಡ್ಡ ಸಮಾಜಶಾಸ್ತ್ರಜ್ಞರಲ್ಲ. ರಾಜಕಾರಣಿಗಳ ಓದಿನ ಮಟ್ಟ ನಮಗೆಲ್ಲ ಗೊತ್ತಿದೆ, ತಿಳುವಳಿಕೆ ಮಟ್ಟನೂ ಗೊತ್ತಿದೆ. ಹಾಗಾಗಿ ತಿಳಿದವ್ರ ಹತ್ರ ನೀವು ಮಾತಾಡಿ, ಅವರಿಂದ ಮಾಹಿತಿ ತಗೊಳ್ಳಿ. ನೀವು ಜಾತಿವಾದಿಗಳಾಗಬೇಡಿ. ನೀವು ಪಟ್ಟಭದ್ರರಾಗಬೇಡಿ. ನಿಮ್ಮನ್ನ ಇಡೀ ಕರ್ನಾಟಕದ ಜನತೆ, ಎಲ್ಲ ಅಹಿಂದ ಜನವರ್ಗಗಳು ನಿಮ್ಗೆ ಓಟ್ ಹಾಕಿದ್ದಾರೆ. ನಿಮ್ಮ ಜಾತಿಯವರು ಮಾತ್ರ ನಿಮ್ಗೆ ಓಟ್ ಹಾಕಿಲ್ಲ. ನೀವು ನಿಷ್ಠರಾಗಿರ್ಬೇಕಾಗಿದ್ದು ಎಲ್ಲ ಭಾರತೀಯರಿಗೆ ಹೊರತು ನಿಮ್ಮ ಜಾತಿಯ ಬಲಾಢ್ಯ ಪಟ್ಟಭದ್ರ ಹಿತಾಸಕ್ತಿಗಳಿಗಲ್ಲ. ದಯವಿಟ್ಟು ಹೀಗೆ ಆಲೋಚನೆ ಮಾಡಬೇಡಿ. ನೀವು ಎಲ್ಲರಾಗೆ ನೈಸರ್ಗಿಕ ನ್ಯಾಯದ ಪರವಾಗಿರಿ, ಸಾಮಾಜಿಕ ನ್ಯಾಯದ ಪರವಾಗಿರಿ, ಬಸವ ತತ್ವದ ಪರವಾಗಿರಿ, ಕುವೆಂಪು ಅವರು ಹೇಳಿದಂಥ ಸರ್ವಜನ ಹಿತದ ಪರವಾಗಿರಿ ಅಂತ ನಾನು ಅವರಿಗೆ ಮನವಿ ಮಾಡ್ತಾ ಇದ್ದೀನಿ. ಇದಿಷ್ಟು ಸಾಮಾಜಿಕ ಹೋರಾಟಗಾರರಾಗಿರ್ತಕ್ಕಂಥ ಇಂದುಧರ ವನ್ನಾಪುರ ಅವರ ಮಾತು. ಜಾತಿ ಗಣತಿಯನ್ನ ಅಧ್ಯಯನ ಮಾಡದೆ ಈ ರೀತಿ ವಿರೋಧ ಮಾಡೋದು ಸರಿಯಲ್ಲ. ಪ್ರಕೃತಿಯಲ್ಲಿ ಹಂಚ್ಕೊಂಡು ತಿನ್ನೋಣ ಎಂಬತಕ್ಕಂಥ ತತ್ವದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಅನ್ಯೋನ್ಯತೆಯಿಂದ ಬಾಳೋಣ ಎಂಬತಕ್ಕಂಥ ವಿಚಾರವನ್ನ ಅವ್ರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಬೈರೇಶ್ ಟಿಪಟೂರ್ ಜೊತೆ ಶಿವಪ್ರಸಾದ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.